ಪ್ರತಿ ಚಟುವಟಿಕೆ ಬಂದಾಗ, ಪ್ರತಿ ಏನೋ ಒಂದು ವಿಷಯ ಬಂದಾಗ ಯಾಕಿನ್ನೂ ನೀವು ಮಲ್ಲಮ್ಮನಲ್ಲೇ ಇದೀರಾ ಅನ್ನೋದು ನನಗೆ ಮೊದಲನೇದಾಗಿ ಅರ್ಥ ಆಗ್ತಿಲ್ಲ. ಅಲ್ಲ, ನೀವು ಮಾತಾಡ್ಬೇಕಾದ್ರೆ ನಾನ್ ಸೈಲೆಂಟ್ ಆಗಿದ್ದೀನಿ ಅಂದ್ರೆ ನೀವು ನನ್ನ ಮಾತಾಡೋಕೆ ಸೈಲೆಂಟ್ ಆಗಿರ್ಬೇಕಾಗುತ್ತೆ. ನೀವು ಇನ್ನೂ ಮಲ್ಲಮ್ಮನ ವಿಷಯ ಯಾಕೆ ತಗೋತಾ ಇದ್ದೀರಾ ಅಂತ ಒಂದು ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಕಾರಣ, ನಾವು ವಾದ ಶುರು ಮಾಡಿದ್ದು ಗ್ರೂಪ್ ಅಂತ ನೀವು ಹೇಳಿದ್ದಕ್ಕೆ ಅಂತ, ಅದ್ರಲ್ಲಿ ಮಲ್ಲಮ್ಮ ಹೇಗ್ ಬಂದ್ರು ಅಂತ ಗೊತ್ತಾಗ್ತಿಲ್ಲ. ನನಗೆ ಅನ್ಸ್ತಿರೋದು ನಿಮ್ ವ್ಯಕ್ತಿತ್ವ ಏನು ಅಂದ್ರೆ, ಏನೇ ಒಂದು ಆಟ ಆಡ್ಬೇಕಾದ್ರು, ಏನೇ ಒಂದು ಚಟುವಟಿಕೆ ನಡಿಬೇಕಾದ್ರು ವಾಪಸ್ ಒಂದು ವ್ಯಕ್ತಿಗೆ ಅಥವಾ ನಿಮ್ಮ ಪ್ರಕಾರ ನಾವ್ ಹೇಗ್ ಗ್ರೂಪ್ ಆಗಿ ಕಾಣಿಸ್ತಿದೀವಿ ಆ ಪ್ರಕಾರ ಹೇಳಿದಾಗ ಮಾತ್ರ, ಇದು ನನ್ ಮಾತಲ್ಲ, ನಿಮ್ ಮಾತನ್ನೇ ನಿಮಗ್ ಹೇಳ್ತಿರೋದು ಗ್ರೂಪ್. ನಿಮ್ಗೆ ನಾವು 3 ಜನ ಕುತ್ಕೊಂಡು ಮಾತಾಡೋದು ಗ್ರೂಪ್ ಅಂತ ಅನ್ಸುತ್ತೆ ಅಂದ್ರೆ, ಅದೇ ಗ್ರೂಪ್ ನ ನೀವು 3 ಜನ ಮಾತಾಡುವಾಗ ಗ್ರೂಪ್ ಅಥವಾ ಇನ್ನೊಂದು ಅಂತ ನಾವು ಹೇಳ್ಬೋದು. ಆದ್ರೂ ಅವರು ಎಲಿಮಿನೇಟ್ ಆಗಿ ಹೋದ್ರು ಇನ್ನೂ ಅದೇ ಕಾರ್ಡ್ ಅದೇ ಏನ್ ಹೇಳ್ತಾರೆ ಗ್ರೂಪ್ ನ ನೀವು ಯೂಸ್ ಮಾಡ್ತಿದ್ದೀರಾ. ಹಾಗಾದ್ರೆ ಅದು ನಿಮ್ ವ್ಯಕ್ತಿತ್ವನ? ಇದು ನನ್ನ ಕ್ವಶನ್ ಮಾರ್ಕ್. ನಂಬಿಕಸ್ತ್ರ ಇಲ್ವಾ ಅನ್ನೋ ನನ್ ವಾದ ಆಗೇ ಇರ್ಲಿಲ್ಲ. ನಿಮ್ದು ಅವ್ರದ್ದು ನೀವ್ ಹೇಳಿದ್ದಕ್ಕೇನೆ ಹೇಳಿದ್ರು. ಮಲ್ಲಮ್ಮನ ಹೆಸರು ನೀವೇ ಫಸ್ಟ್ ತೆಗ್ದಿದ್ರು. ಮಲ್ಲಮ್ಮನ ಹೆಸರು ನೀವೇ ಫಸ್ಟ್ ತೆಗ್ದಿದ್ರು. ನನ್ನ ಕಾರಣಗಳಲ್ಲಿ ಮಲ್ಲಮ್ಮ ಟಾಪಿಕ್ ಆಗೇ ಇರ್ಲಿಲ್ಲ. ಗ್ರೂಪ್ ಬಗ್ಗೆ ಹೇಳಕ್ ಮುಂಚೆ ಮಲ್ಲಮ್ಮ